ಒಂದ್ ಹೆಣ್ಮಗು ಬಗ್ಗೆ ಕೆಟ್ಟದಾಗ ಅಸಹ್ಯಕರವಾಗಿ ಪೋಸ್ಟ್ ಹಾಕ್ತಿಯಲ್ಲ, ಆ ಹೆಣ್ಣು ಮನಸ್ಸು ಯಾವ ರೀತಿ ನೋವಾಗುತ್ತೋ ಗೊತ್ತೇನೋ. ಈಗಲೇ ಅಪ್ಪು ಬಾಸ್ನ ಕಳ್ಕೊಂಡು ಇಡೀ ಕನ್ನಡ ಚಿತ್ರರಂಗ ನೊಂದೋಗಿದ್ದಾರೆ. ಅದು ಅವ್ರ ಅಭಿಮಾನಿಗಳು ತುಂಬಾ ನೋವಲ್ಲಿದ್ದೀವಿ. ಅಂತದ್ರಲ್ಲಿ ನಿಮ್ಗೇನೋ ಬಂದಿರೋದು ಲೇ, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಇಂಥ ಕಚಡ ಅಭಿಮಾನಿಗಳು ಒಂದು ಇಟ್ಕೊಂಡು ಅಂತವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಜವಾದ ಒಳ್ಳೆ ಒಳ್ಳೆ ದರ್ಶನ ಅಭಿಮಾನಿಗಳು ಏನೇನ್ ದಾನ ಧರ್ಮ ಮಾಡ್ತಾ ಇದ್ರೆ ಅದೆಲ್ಲ ನೀ ಇಂಥ ಕಚಡಗಳಿಂದ ನೀರಲ್ಲಿ ಹೋಮ ಮಾಡ್ಕೊಂಡು ಹೋಗೋ ತರ ಆಗುತ್ತೆ. ನಿಜವಾದ ದರ್ಶನ ಅಭಿಮಾನಿಗಳು ನೀವು ಎಚ್ಚೆತ್ಕೊಳ್ಳಿ. ನಿಜವಾದ ದರ್ಶನ ಅಭಿಮಾನಿಗಳು ಎಚ್ಚೆತ್ಕೊಳ್ಳಿ. ದರ್ಶನ್ ಅವರು ಎಚ್ಚೆತ್ಕೊಬೇಕು. ಈ ಇಂಥ ಕಿಡಿಗೇಡಿಗಳನ್ನ ಎಲ್ಲಿ ಮಟ್ಟ ಹಾಕ್ಬೇಕು ಅಲ್ಲಿ ಮಟ್ಟ ಹಾಕಿ. ನಮಸ್ಕಾರ ನನ್ನ ಪ್ರೀತಿಯ ರಾಜವಂಶದ ಅಭಿಮಾನಿ ದೇವರುಗಳಿಗೆ, ನಿಮ್ಮ ಪ್ರೀತಿಯ ರಾಜವಂಶದ ಅಭಿಮಾನಿ ಕನ್ನಡಿಗರಿಗೆ ಮಾಡೋ ನಮಸ್ಕಾರಗಳು. ವಿಷಯ ಏನಪ್ಪಾ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು, ಈಗ ಒಂದೆರಡು ದಿನದಿಂದ ಟ್ವಿಟ್ಟರು ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದು ಪೋಸ್ಟ್ ಹರಡಾಡ್ತಾ ಇದೆ. ಯಾರ್ದು ಅಂತಲೂ ನಿಮಗೂ ಗೊತ್ತಿರುತ್ತೆ, ಯಾರು ಮಾಡಿದಾರೋ ಅಂತಲೂ ನಿಮಗೂ ಗೊತ್ತಿರುತ್ತೆ. ಮಾಡಿರೋಂಥ ಕಿಡಿಗೇಡಿಗಳು ನಾಚಿಕೆ ಆಗಬೇಕು ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕ್ಕೆ. ಹೊಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರ ಗೊತ್ತಿಲ್ಲ, ನಿರ್ಲಿಂಗಿಗಳು, ನಾಮರ್ದಗಳು, ನಪಂಸಕರು ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಒಂದು ಹೆಣ್ಣು ಮಗಳು ಹೇಳ್ತಾ ಇಲ್ವಾ, ನಮ್ಮ ಅಪ್ಪು ಬಾಸ್ ಅವರ ನೋವಾಗುತ್ತೆ ಹೇಳಕ್ಕೆ. ಅಪ್ಪು ಬಾಸ್ ಸ್ಥಾನನ ಒಂದು ಹೆಣ್ಮಗಳಾಗಿ ಕರ್ನಾಟಕದಲ್ಲಿ ಒಂದು PRK ಸಂಸ್ಥೆಯನ್ನ ಮುಂದುವರಿಸ್ಕೊಂಡು ಅಪ್ಪು ಬಾಸ್ ಏನೇನು ದಾನ ಧರ್ಮ ಮಾಡಿದ್ದಾರೆ ಅದನ್ನೆಲ್ಲ ಅವ್ರ ಕೈಲಾಗಿದ್ದು, ಅಪ್ಪು ಬಾಸ್ ಅಷ್ಟು ಆದ್ರೆ ಹೋದ್ರು ಅವ್ರ ಕೈಲಾಗಿದ್ದು ಒಂದು ದಾನ ಧರ್ಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೆಣ್ಣುಮಗಳು ಜೊತೆಗೆ ಇರ್ತೀರಾ ಒಂದು ಜನಸಾಮಾನ್ಯರಿಗೆ ಹೊಸಬರಿಗೆಲ್ಲ ಒಂದು ಅವಕಾಶ ಕೊಟ್ಕೊಂಡು PRK ಸಂಸ್ಥೆ ಒಂದು ಸಿನಿಮಾ ಮಾಡ್ಕೊಂಡು ಮುಂದಷ್ಟು ಹೋಗ್ತಾ ಇರೋಂಥ ಒಂದು ಹೆಣ್ಮಗಳು ಬಗ್ಗೆ ಕೀಳಾಗಿ ಪೋಸ್ಟ್ಗಳು ಹಾಕ್ತಿರಲ್ಲ, ನಿಮ್ಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಲ್ಲೇ? ನಿಮ್ಮಂತವ್ರೆಲ್ಲ ಅವ್ರ ಅಭಿಮಾನಿ ಅಂತ ಹೇಳ್ಕೊಂಡಿದ್ದೀರಲ್ಲ, ನಾಚಿಕೆ ಆಗ್ಬೇಕು. ಒಂದು ಹೇಳ್ತೀನಿ ಕೇಳಿ, ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಇಂಥ ಕಿಡಿಗೇಡಿಗೆ ಲೈಕ್ಗಳು ಕೊಟ್ಕೊಂಡು ಶೇರ್ಗಳು ಮಾಡ್ಕೊಂಡು ಕಾಮೆಂಟ್ಗಳು ಮಾಡ್ತಿರಲ್ಲ, ಸೂಪರು ಅಂತ ಹೇಳ್ಬಿಟ್ಟು ಅಂತ ನನ್ನ ಮಕ್ಳಿಗೆ ಒಂದು ಹೇಳ್ತೀನಿ ತಿಳ್ಕೊಂಬಿಡ್ರಿ. ನೀವು ನಿಮ್ಮ ಅಪ್ಪ ಅಮ್ಮನ ಹುಟ್ಟಿಲ್ವಾ, ಅಮ್ಮನ ಹೊಟ್ಟೆಲ್ ಹುಟ್ಟಿಲ್ವಾ? ನೀವೆಲ್ಲ ಒಂದು ಹೆಣ್ಮಗಳು ಹೆಂಗ್ ಬೆಲೆ ಕೊಡ್ಬೇಕು ಅಂತ ಗೊತ್ತಿಲ್ವೇನ್ರಿ? ಈ ರೀತಿನೇನ್ರಿ ಅಸಹ್ಯಕರ. RCB ಕಪ್ ಗೆದ್ದಿಲ್ಲ ಅಂದ್ರೆ ಅವ್ರು 2020 ಆದವಾಗಿಂದಾನೆ ಒಂದು ಕಪ್ಪು ಗೆದ್ದಿಲ್ಲ. ಯಾರ್ರಿ ಹೊಣೆ ಅದಕ್ಕೆ? ಅವ್ರ ಕಪ್ಪು ಗೆಲ್ಲಿ ಹೋಗ್ಲಿ ಬಿಡ್ಲಿ, ಅವ್ರ ಅಭಿಮಾನ RCB ಫ್ಯಾನ್ಸ್ಗಳು ಇರ್ತಾರೆ. ಸೋತ್ರು ಕಪ್ ನಮ್ದೆ ಅಂತಾರೆ, ಗೆದ್ರು ಕಪ್ ನಮ್ದೆ ಅಂತಾರೆ. ಅದಕ್ಕೆ ಬೇರೆ ಆದಂತಹ ಉದಾಹರಣೆಗಳು ಇರ್ತವೆ. ಒಂದ್ ಹೆಣ್ಮಗಳು ಬಂದು ಹೇಳ್ತಲ್ವಾ, ಯೋಗ ಯೋಗ್ಯತೆ ಇದ್ದವ್ರು ಮಾತ್ರ ಸಿಗೋದು. ಒಂದು ಇಂಟರ್ನ್ಯಾಷನಲ್ ಟೀಮ್ಗಳು ಇಡೀ ವಿಶ್ವನೇ ನೋಡಂತಹ ಒಂದು ಶೋಗೆ ನಮ್ಮ ಅಶ್ವಿನಿ ಮನೋಹರ್ನ ಕರೆಸಿ ಸೆಲೆಬ್ರಿಟಿ ಇದರಲ್ಲಿ ಕರೆಸಿ ಅವ್ರಿಗೆ ಗೌರವ ಕೊಟ್ಟಿದಾರಲ್ಲ, ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ತಿಳ್ಕೊಬೇಕು. ಅದನ್ನೇ ಅಸೂಯೆ ಪಡ್ತೀರಲ್ರಿ. ಹೇಳ್ತಾ ಇಲ್ವಾ, ಯಾವನ್ ಮಾಡೋ ನನ್ ಗಜಪಡೆ ನಿನ್ ಜನ್ಮಕ್ಕೆ ನೀನ್ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದೀನೋ, ಇಲ್ಲೆಲ್ಲಾದ್ರೂ ಹೇಳ್ತಾ ಇಲ್ಲ ಕೆಟ್ಟ ಪದನೇ ಬರುತ್ತೆ ನಿನ್ನಂತ ಕಚಡ ನನ್ನ ಮಕ್ಕಳಿಗೆ ಮಾತಾಡಕ್ಕೆ. ಏನಕ್ಕೆ ಅಂದ್ರೆ ನಾವು ರಾಜವಂಶದ ಅಭಿಮಾನಿಗಳು, ನಿಮ್ ತರ ಹೊಲ್ಸ್ ಮಾತುಗಳು ಬರಲ್ಲ ನಮ್ಗೆ. ಎಲ್ಲ ಮೂರು ಬಿಟ್ಟು ನಿಂತಾರೆ. ನಿಮ್ ತರ ನಿಮ್ಗಿಂತ ಅಪ್ಪನಾಗ ಮಾತಾಡ್ತೀನಿ ಅವನು, ಅರ್ಥ ಆಯ್ತಾ? ನಮ್ಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಆಗಿರ್ಬೋದು, ನಮ್ ದೇವ್ರು ಅಣ್ಣವ್ರಾಗಿರ್ಬೋದು, ಅಣ್ಣವ್ರ ಮಕ್ಳು ಆಗಿರ್ಬೋದು, ಯಾವ ರೀತಿ ಅಂತ ಕೆಟ್ಟ ಪದಗಳು ಮಾತಾಡಬಾರ್ದು, ಹೆಣ್ಮಕ್ಳು ದೂರ ಪದಗಳು ಕಲ್ಸ್ಕೊಟ್ಟವ್ರೆ. ಅದರಿಂದ ನಾವು ಬಾಳ್ತಾ ಇದೀವಿ. ಅವ್ರನ್ನೇ ಆದರ್ಶವಾಗಿ ಅವ್ರನ್ನೇ ಸ್ಫೂರ್ತಿಯಾಗಿ ತಗೊಂಡು ಅವ್ರು ಮಾಡಕ್ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ನಮ್ ಹೀರೋ ಹೆಸರು ಉಳಿಸೋ ಕೆಲಸ ಮಾಡ್ತಾ ಇದ್ವಿ ಹೊರತು ನಿಮ್ಮಂತ ಬೇವರ್ಸಿಗಳು, ಚೇಡ್ ಚಪಾತಿ ನನ್ನ ಮಕ್ಕಳು, ಬೋಟಿ ಗ್ಯಾಂಗ್ಗಳು ಒಂದ್ ಹೇಳ್ತೀನಿ ಕೇಳಿಲೆ, ರಾಜವಂಶದ ಅಭಿಮಾನಿ ನಮ್ ದುಡ್ಡಲ್ಲಿ ಕೆಲಸ ಮಾಡೋರು, ನಿಮ್ ತರ ದುಡ್ಡುಗೋಸ್ಕರ ಕೆಲಸ ಮಾಡೋ ಬೇವರ್ಸಿ ಫ್ಯಾನ್ಸ್ಗಳೆಲ್ಲ ಕಣ ನಾವು. ದುಡ್ಡುಗಳು ತಗೊಂಡು ಕೆಲಸ ಮಾಡೋ ನನ್ನ ಮಕ್ಕಳೆಲ್ಲ ನಾವು, ಅರ್ಥ ಮಾಡ್ಕೊಳ್ರಿ. ಒಂದೇ ತರ ಕನ್ನಡ ಚಿತ್ರರಂಗದಲ್ಲಿ ಇರೋದು 4-5 ಜನ ಚಿತ್ರನಟರು. ಆ ಚಿತ್ರನಟರುಗಳಲ್ಲಿ ಒಬ್ಬ ಹೀರೋ ಹೆಸರು ಹೇಳ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತೀರಾ. ಎಲ್ಲಾ ಹೀರೋಗಳಿಗೂ ನಿಂದನೆ ಮಾಡ್ತೀರಾ. ನೀವು ಒಬ್ಬರು ಹೀರೋನೇ ಒಳ್ಳೆಯವನು ಮಾಡಕ್ ಹೋಗ್ಬೇಡ್ರೋ, ಇನ್ನೊಬ್ರು ಹೀರೋಗಳನ್ನೆಲ್ಲ ಕೆಟ್ಟದಾಗಿ ಗುಂಬಿಸ್ಕೊಂಡು ಅದಲ್ಲ ನಿಮ್ ಹೀರೋನ ಬೆಳೆಸೋದು ಮಾಡೋದು. ನೀವು ಮಾಡಕ್ ಕಚಡ ಕೆಲಸ ಇಂದ ಹೇಳ್ತಾ ಇಲ್ವಾ, ಸುಮ್ನೆ ಎಲ್ಲೋ ಇರ್ತಾರೆ. ದರ್ಶನ್ ಅವ್ರು ಕೆಟ್ಟ ಹೆಸರು ಬರ್ತಾ ಇದೆ. ದರ್ಶನ್ ಅವರೇ ದಯವಿಟ್ಟು ಈ ವಿಡಿಯೋ ನೋಡಿ. ಈಗ ಆಲ್ರೆಡಿ ನಮ್ಮ ರಾಜವಂಶದ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಕಮಿಷನರ್ ಆಫೀಸ್ ಅವ್ರಿಗೂ ಹೋಗಿ ಎಲ್ಲಾ ಅಭಿಮಾನಿಗಳ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಾಗಿದೆ. ಅವನ್ನ ಹಂಗೇಡೆ ಮೀಡಿಯಂ ಕಟ್ಟಬೇಕು, ನಾವು ಕಟ್ಟೇ ಕಟ್ತೀವಿ. ಅದಕ್ಕೂ ಮುಂಚೆ
ನೀವೇ ಏನ್ ಯಾರಿದ್ದಾನೆ ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳ್ರಿ. ಯಾವುದೇ ಒಬ್ಬ ಹೀರೋಗಾಗ್ಲಿ ಒಂದು ಟ್ವಿಟ್ಟರ್ ಟ್ರೆಂಡ್ ಆಗ್ಲಿ ಮತ್ತೆ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡಕ್ಕೆ ಅಂತಾನೆ ಒಂದು ಗ್ರೂಪ್ ಇರುತ್ತೆ, ಮಾಡ್ಸಕ್ಕೆ ಅಂತಾನೆ. ಆ ಗ್ರೂಪ್ ಗಳಲ್ಲಿ ಇಂತ ನನ್ನ ಮಕ್ಕಳು ಇರ್ತಾರೆ ಗಜಪಡೆ ಅಂತವ್ರು. ಆ ನನ್ನ ಮಗನ್ನ ನೀವೇ ಹಿಡೀರಿ. ನೀವು ಗೊತ್ತಿಲ್ಲ ಗಿತ್ತಿಲ್ಲ ನಾಟಕ ಆಡ್ಬೇಡಿ. ಇದ್ರ ನಿಮ್ ಕೈವಾಡ ಇಲ್ದಿರ ಯಾವುದೇ ರೀತಿಯಾದಂತ ನಡೆಯೋದೇ ಇಲ್ಲ. ದರ್ಶನ್ ಅವರೇ, ನಿಮ್ಮ ಕೈಗಳೇ ಇರುವಂತಹ ಇಂತ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಕೊಟ್ಟು ಕೆಲಸ ಮಾಡ್ಸಕ್ಕೆ ಅಂತ ಒಂದು ಗ್ರೂಪ್ ಇರುತ್ತಲ್ಲ, ಆ ಗ್ರೂಪ್ ಅಡ್ಮಿನ್ ಯಾವನ್ ಮೈನ್ ಮುಖ್ಯಸ್ಥ ಅವ್ನು ಹಿಡೀರಿ. ಅವ್ನು ಹಿಡಿದು ಯಾವನ ಗಜಪಡೆ ಹೇಳ್ತಾರ ಡಿ ಬಾಸ್ ಸೋಲ್ಜರ್ ಅದನ್ನೆಲ್ಲ ಎಲ್ಲಿ ಮಟ್ಟ ಹಾಕ್ಸ್ಬೇಕು ಮಟ್ಟ ಹಾಕ್ಸಿದ್ರು. ಇನ್ನು ಸುಮಾರು ಇದಾವೆ. ಮಧು ಚಕ್ರವರ್ತಿ ಅಂತೆ, ಏನೋ ಭೂಪತಿ, ಆಮೇಲೆ ಅಯ್ಯಂ ಕೆಂಪ, ಸುಮಾರು ಐಡಿಗಳ್ರೆ ಸುಮಾರು ಜನ ಇದಾರೆ. ಆ ನನ್ನ ಮಕ್ಕಳನ್ನೆಲ್ಲ ಮಟ್ಟ ಹಾಕ್ಸಿ ನಿಮ್ ಸಿನಿಮಾನ ಪ್ರಮೋಷನ್ ಮಾಡ್ತೀನಿ ಬೇಡ ಅಂತಾರಲ್ಲ. ಪಿಕ್ಚರ್ ಚೆನ್ನಾಗಿದ್ಯಾ ಅಂತ ಹಾಕಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹಾಕೊಂಡು ಜೈಕರ್ ಹಾಕಿ ಕೂಗಾಟ ಆಡ್ಲಿ. ಮತ್ತೆ ನೀವು ಮಾಡಿದಂತ ದಾನ ಧರ್ಮಗಳು ಒಬ್ಬ ಹೀರೋ ಅದನ್ನ ಜೈಕರ್ ಹಾಕ್ಲಿ, ಅದನ್ನ ನಮ್ಮ ಹೀರೋ ಈ ತರ ಮಾಡಿದ್ರೆ ಮಾಡ್ಲಿ. ಅದ್ ಬಿಟ್ಬಿಟ್ಟು ಒಬ್ಬ ಹೀರೋ ಕರ್ನಾಟಕದಲ್ಲಿ ಒಳ್ಳೆಯವನೇ, ಮಿಕ್ದವರೆಲ್ಲ ಕೆಟ್ಟವ್ರ ಶೂನ್ಯನಾ? ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ ಯಾಕೋ? ಗಜಪಡೆ ಚೇಳ್ ಚಪಾತಿ ನನ್ನ ಮಗನ ಓಟಿ ಗ್ಯಾಂಗ್ ನನ್ನ ಮಗ ನಿನ್ ಗಂಡಸಾಗಿದ್ರೆ ನಿಮ್ಮ ಅಪ್ಪ ಅಮ್ಮನ್ ಹೇಳ್ತಾರೆ ಅಮ್ಮನ ಹೊಟ್ಟೆಲ್ಲ ಹುಟ್ಟಿದ್ರೆ ನೀನು ಬಾರ ಗಂಡಸಾಗಿದ್ರೆ ಬಾರ, ನಾನೊಬ್ಬ ಬರ್ತೀನಿ ಬಾರೋ, ನೀನ್ ಎಷ್ಟು ಜನ ಕರ್ಕೊಂಡ್ ಬರ್ತೀವ ನಾವು ನೋಡೇ ಬಿಡೋದು, ನಾನೇ ನೋಡೇ ಬಿಡ್ತೀನಿ ಬಾರೋ. ಒಂದ್ ಹೆಣ್ಮಗ ಬಗ್ಗೆ ಕೆಟ್ಟದಾಗ ಅಸಹ್ಯಕರವಾಗಿ ಪೋಸ್ಟ್ ಹಾಕ್ತಿಯಲ್ಲ, ಆ ಹೆಣ್ಣು ಮನಸ್ಸು ಯಾವ ರೀತಿ ನೋವಾಗುತ್ತೋ ಗೊತ್ತೇನೋ? ಈಗಲೇ ಅಪ್ಪು ಬಾಸ್ನ ಕಳ್ಕೊಂಡು ಇಡೀ ಕನ್ನಡ ಚಿತ್ರರಂಗ ನೊಂದೋಗಿದ್ದಾರೆ. ಅದು ಅವ್ರ ಅಭಿಮಾನಿಗಳು ತುಂಬಾ ನೋವಲ್ಲಿದ್ದೀವಿ. ಅಂತದ್ರಲ್ಲಿ ನಿಮ್ಗೇನೋ ಬಂದಿರೋದು ಲೇ, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಇಂಥ ಕಚ್ಚಡ ಅಭಿಮಾನಿಗಳು ಒಂದು ಇಟ್ಕೊಂಡು ಅಂತವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಜವಾದ ಒಳ್ಳೆ ದರ್ಶನ ಅಭಿಮಾನಿಗಳು ಏನೇನ್ ದಾನ ಧರ್ಮ ಮಾಡ್ತಾ ಇದ್ರೆ ಅದೆಲ್ಲ ನೀ ಇಂಥ ಕಚಡಗಳಿಂದ ನೀರಲ್ಲಿ ಹೋಮ ಮಾಡ್ಕೊಂಡು ಹೋಗೋ ತರ ಆಗುತ್ತೆ. ನಿಜವಾದ ದರ್ಶನ ಅಭಿಮಾನಿಗಳು ನೀವು ಎಚ್ಚೆತ್ಕೊಳ್ಳಿ. ಹೇಳ್ತೀನಿ ಕೇಳಿ, ಪಾಪದ ಕೊಡ ತುಂಬ್ತಾ ಇದೆ. ಅದು ಯಾವಾಗ ತುಂಬಿ ತುಳುಕುತ್ತೋ ಅಂತ ಟೈಮಲ್ಲಿ ನೀವು ಏನೇ ಡಿಫೆಂಡ್ ಮಾಡಿದ್ರು, ಡಿಫೆಂಡ್ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಏನೇ ಕೆಟ್ಟ ಕೆಲಸಗಳಿಗೆ ಈ ರೀತಿ ಕಾಮೆಂಟ್ ಮಾಡೋ, ಈ ತರ ಪೋಸ್ಟ್ ಹಾಕೋರ್ಗೆಲ್ಲ ಶೇರ್ಗಳು ಮಾಡ್ಕೊಂಡು ಸೂಪರ್ ಅಂತ ಹೇಳ್ಬಿಟ್ಟು ಶಿಳ್ಳೆ ಹೊಡ್ಕೊಂಡು ಕೆಲಸಗಳು ಮಾಡ್ತಾ ಇದ್ರಲ್ಲ, ಆ ಪಾಪದ ಕೊಡ ತುಂಬಾದ್ಮೇಲೆ ಹೇಳ್ತೀನಿ ಕೇಳ್ರಿ, ನಿಮ್ಮ ಹೀರೋ ಹೆಸರನ್ನ ಆ ಹೀರೋ ಹೇಳ್ತಾರೋ ಅಭಿಮಾನಿಗಳಿಂದನೇ ಆ ಹೀರೋ ಹೆಸರು ಹಾಳಾಗುತ್ತೋ ಹೊರತು ಆ ಹೀರೋ ಹೆಸರು ಹಾಳಾಗಲ್ಲ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಇನ್ನು ಮುಂದೆ ಆದ್ರೂ ದರ್ಶನ್ ಅವರು ಎಚ್ಚೆತ್ಕೊಂಡು ಇಂಥ ಕಿಡಿಗೇಡಿಗಳನ್ನ ಎಲ್ಲಿಡ್ಬೇಕೋ ಅಲ್ಲಿ ಇಟ್ಬಿಡಿ. ದುಡ್ಡು ಕಾಸು ಕೆಲಸ ಮಾಡೋಂತ ಚೇಳ್ ಚಪಾತಿ ನನ್ನ ಮಕ್ಕಳನ್ನೆಲ್ಲ ಹತ್ರ ಇಟ್ಕೊಂಬೇಡ್ರಿ. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋಂತ ಚೇಳ್ ನನ್ನ ಮಕ್ಕಳು ಇವರು. ನಾವು ನಿಜವಾದ ಅಭಿಮಾನಿಗಳು, ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತೀವಿ, ನಾವು ಕಷ್ಟಪಟ್ಟು ದುಡ್ಡಲ್ಲಿ ಮಾಡ್ತೀವಿ. ಇವ್ರಿಗೂ ತರ ದುಡ್ಡುಗಳಿಗೋಸ್ಕರ ಕೆಲಸ ಮಾಡೋ ಅಭಿಮಾನಿಗಳೆಲ್ಲ ನಾವು. ಅರ್ಥ ಆಯ್ತಾ? ಅಂತವ್ರಿಗೆಲ್ಲ ಹೇಳೋದು ಒಂದೇ ಮಾತು, ಎಷ್ಟು ಗತಿಗಟ್ಟಿದ್ದಾರೆ ಅಂದ್ರೆ ಒಂದ್ ಹೇಳ್ತೀನಿ ಕೇಳಿ ಸ್ನೇಹಿತರ. ಅಶ್ವಿನಿ ಮೇಡಮ್ದು ಒಂದು ಪೋಸ್ಟ್ ಈ ರೀತಿ ಪೋಸ್ಟ್ ಹಾಕಿ ಆ ಹೆಣ್ಮಕ್ಳ ಬಗ್ಗೆ ಮಾಡಿದ್ದಾರೆ. ಮತ್ತೆ ಹೋದ್ವಾರನೇ ನಮ್ಮ ಯುವರಾಜ್ ಕುಮಾರ್ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅದನ್ನ ಪೈರಸಿ ಮಾಡಿದ್ದಾರೆ ಒಂದೇ ದಿನಕ್ಕೆ. ಎಂತ ಗತಿಗಟ್ಟು ನನ್ನ ಮಕ್ಕಳು ರೇ, ಹೊಸ ಹೀರೋ ಬರ್ತಾವನೆ ಅಂತಂದ್ರೆ ಒಬ್ಬ ಹೇಳ್ತಾನೆ ನಾಚಿಕೆ ಮಾನ ಮರಿದಿರೋ ದರ್ಶನ ಅಭಿಮಾನಿ ಅಂತ ಹೆಸರು ಹೇಳ್ಕಂತಾನೆ. ಅವ್ನು ಯಾವನ ಎಲ್ಲಪ್ಪ ಅಂತ ಅವನು ಗದಗ್ದವನು ಅಂತ ಹೇಳ್ಕಂತಾನೆ. ನಾಚಿಕೆ ಆಗ್ಬೇಕು. ಒಂದ್ ಹೆಣ್ಮಗಳ ಹತ್ರ ನನ್ನ ಹತ್ರ ದುಡ್ಡಿಲ್ಲ ಪಿಕ್ಚರ್ ನೋಡಕ್ಕೆ ₹100 ಫೋನ್ ಪೇ ಮಾಡ್ರಿ ಅಂತ ಹೇಳ್ತಾನೆ. ಅದ್ರ ವಿರುದ್ಧ ನಾನು ಕೇಸ್ನಲ್ಲಿ ಹೋದ್ವಾರನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ವಿಡಿಯೋ ಹಾಕಿಲ್ಲ. ಈಗ ಆ ವಿಡಿಯೋನ ಈ ಲಿಂಕಲ್ಲಿ ಹಾಕ್ತೀನಿ ನೋಡಿ. ಮಾತಾಡ್ಕೊಂಡ್ ಬಂದಿದ್ದ ಪೊಲೀಸ್ ಸ್ಟೇಷನ್ ನಲ್ಲಿ. ಎಂತ ಗತಿಗಟ್ಟವ್ರಿ ದರ್ಶನ್ ಅವ್ರೆ. ₹100 ಗತಿಲ್ದಾರೆ ನನ್ನ ಮಕ್ಕಳು. ಗೋಟಿ ಗ್ಯಾಂಗ್ ನನ್ನ ಮಕ್ಕಳು. ಎಣ್ಣೆ ಹೊಡೆದ್ರೆ ಉಪ್ಪಿನಕಾಯಿ ಕಾಸಿರಲ್ಲ ನನ್ನ ಮಕ್ಕಳಿಗೆ. ಕುಂತ್ಕೊಂಡು ಕಾಮೆಂಟ್ ಮಾಡೋ ನನ್ನ ಮಕ್ಕಳಿಗೆ ಟೀಗೂ ಕಾಸಿಲ್ದಾರ ನನ್ನ ಮಕ್ಕಳೆಲ್ಲ ಅಭಿಮಾನಿಗಳು ಹೇಳ್ಕೊಂಡು ನಿಮ್ಮ ಹೆಸರು ಹಾಳು ಮಾಡ್ತಾ ಇದ್ರಲ್ಲ, ನೀವ್ ಎಚ್ಚೆತ್ಕೊಳ್ಳಿ ಮೊದ್ಲು. ಇಂಥ ಚೈಲ್ಡ್ ನನ್ನ ಮಕ್ಕಳನ್ನ ಈ ತರ 90 ಓಟಿ ಪ್ಯಾಕೆಟ್ ನನ್ನ ಮಕ್ಕಳನ್ನ ಎಣ್ಣೆ ಹೊಡೆದಾದ್ಮೇಲೆ ನೆಚ್ಕೊಳ್ಳಕ್ಕೆ ಉಪ್ಪಿನಕಾಯಿ ಕಾಸಿಲ್ದಾರ ನನ್ನ ಮಕ್ಕಳನ್ನೆಲ್ಲ ಹತ್ರ ಇಟ್ಕೊಂಡ್ಬಿಡ್ರಿ. ಇಂಥ ಕಿಡಿಗೇಡಿಗಳನ್ನ ದೂರ ಹಾಕಿ. ಇಲ್ಲ ಅಂದ್ರೆ ಹೇಳ್ತಾ ಇಲ್ಲ, ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಆಗೇ ಆಗುತ್ತೆ. ಹೋದ ಸತಿ ಎಲ್ಲ ಸುಮಾರು ಸತಿ ನಾವು ಹೇಳ್ತಾನೆ ಬರ್ತಾ ಇದೀವಿ. ಅದು ಸ್ವಲ್ಪ ದಿನ ನಿಲ್ಲುತ್ತೆ, ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ ಅಂತ ಹೇಳ್ತಾ ಇಲ್ವಾ? ಇದೆಲ್ಲ ಮುಕ್ತಾಯ ಆಡ್ಲೇಬೇಕು. ದಯವಿಟ್ಟು ಎಲ್ಲ ರಾಜವಂಶದ ಅಭಿಮಾನಿಗಳು ಎಲ್ಲ ಒಗ್ಗಟ್ಟಾಗಿ ಕೈ ಬಲಪಡಿಸಬೇಕು. ಇಂಥವ್ರ ವಿರುದ್ಧ ದೊಡ್ಡ ಮಟ್ಟದಂತ ಹೋರಾಟ ಮಾಡಬೇಕು. ಆ ಹೋರಾಟದ ರೂಪರೇಷೆಗಳನ್ನೆಲ್ಲ ಒಂದು ಮೀಟಿಂಗ್ ಮಾಡಿ ಎಲ್ಲ ತಿಳ್ಕೊಂಡು ನನ್ನ ಮಕ್ಕಳಿಗೆ ಯಾರು ಮಾಡ್ತಾರೆ ಅಂತ ನನ್ನ ಮಕ್ಕಳಿಗೆ ಬುದ್ಧಿ ಕಳ್ಸೋಣ. ಆ ಬುದ್ಧಿ ಕಳ್ಸಕ್ ಮುಂಚೆ ದರ್ಶನ್ ನಿಜವಾದ ಅಭಿಮಾನಿಗಳು ನಿಮ್ ಹೀರೋನ ಹೆಸರು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಗೆ ಇದ್ರೆ
ನೀವೇ ಇಂಥ ಕಿಡಿಗೇಡಿನ ನಮ್ ಕೈಗೆ ತಂದು ಒಪ್ಸಿ, ಇಲ್ಲ ನೀವೇ ತಕ್ಕಾದ ಶಿಕ್ಷೆ ಕೊಟ್ಟು ಅವನ ಹತ್ರ ಅವ್ನ ಎಲ್ಲಿದ್ದಾನೆ ತೋರಿಸಿ ನೀವೇ ಅವನಿಗೆ ಕಾನೂನು ರೀತಿ ಶಿಕ್ಷೆ ಕೊಡಿಸಿ. ಅವಾಗ ದರ್ಶನ್ ಅಭಿಮಾನಿಗಳು ಹೇಳ್ತಾರ, ನಿಜವಾದ ಅಭಿಮಾನಿಗಳಿಗೂ ನಾವು ಕೈ ಎತ್ತಿ ಸೆಲ್ಯೂಟ್ ಹೊಡಿತೀವಿ. ಈ ತರ ಮಾಡೋದ್ ಬೇಡ. ಎಂತ ಬರ್ಗೆತ್ತ ಮಕ್ಳು ಗೊತ್ತಾ? ನೋಡ್ರಿ, ಒಂದ್ ಹೆಣ್ಮಗು ಹತ್ರ ಪೈರೇಸಿ ಮಾಡಿಬಿಟ್ಟು 100 ರೂಪಾಯಿ ಟಿಕೆಟ್ ಕಾಸು ಹಾಕೊಂಡವ್ರಿ. ಟಿಕೆಟಿಗೆ 100 ರೂಪಾಯಿ ಹಾಕೊಂಡು ನನ್ನ ಹತ್ರ ದುಡ್ಡಿಲ್ಲ ಥಿಯೇಟರ್ ಹೋಗಿ ನೋಡಕ್ಕೆ, ನಾನು ಡೌನ್ಲೋಡ್ ಮಾಡ್ಕೊಂಡ್ರೆ ನಾನು ನೋಡ್ತೀನಿ, ಎಲ್ಲಾರ್ಗು ಕಳಿಸ್ತೀನಿ ಅಂತ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತೆ ಟ್ವಿಟ್ಟರ್ಗಳಲ್ಲಿ ಲಿಂಕ್ಗಳು ಕಳ್ಸ್ಕೊಂಡು ನಾಚಿಕೆ ಮಾನ ಮರ್ಯಾದೆ ಕೆಲಸ ಮಾಡ್ತಿರಲ್ಲ ನಿಮ್ಮಂತವರೆಲ್ಲ ಒಂದು ಅಭಿಮಾನಿನ. ಇಂಥ ಚೈಲ್ಡ್ ನನ್ನ ಮಕ್ಕಳನ್ನೆಲ್ಲ ಅಭಿಮಾನಿಗಳು ಅಂತ ಪೋಸ್ಟ್ಗಳು ಹಾಕ್ತಾರೆ, ಅವ್ರಿಗೆಲ್ಲ ಲೈಕ್ಗಳು ಕಾಮೆಂಟ್ಗಳು ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ನಿಮ್ಮಂತ ದುರಭಿಮಾನಿಗಳು ಕರ್ನಾಟಕ ಚಿತ್ರರಂಗದಲ್ಲಿ ಬೇರೆ ಯಾರಿಗೂ ನಾವು ಇಷ್ಟ ಬೀಳ್ತೀನಿ. ನಿಜವಾದ ದರ್ಶನ್ ಅಭಿಮಾನಿಗಳು ಎಚ್ಚೆತ್ಕೊಳ್ಳಿ, ದರ್ಶನ್ ಅವರು ಎಚ್ಚೆತ್ಕೊಬೇಕು. ಈ ಕಿಡಿಗೇಡಿಗಳನ್ನ ಎಲ್ಲಿ ಮಟ್ಟ ಹಾಕ್ಬೇಕು ಅಲ್ಲಿ ಮಟ್ಟ ಹಾಕಿ ನಿಮ್ಗೆ ಇರುವಂತಹ ಕರ್ನಾಟಕದಲ್ಲಿ ಘನತೆ ಗೌರವನ ಉಳಿಸೋ ಕೆಲಸ ದರ್ಶನ್ ಅವರು ಮಾಡ್ಕೊಬೇಕು, ಮತ್ತೆ ಅವ್ರ ಅಭಿಮಾನಿಗಳು ಮಾಡಬೇಕು. ಈ ರೀತಿ ಒಂದು ಹೆಣ್ಮಗಳ ಬಗ್ಗೆ ಕೀಳ್ಮಟ್ಟ ರೀತಿ ಆಗ್ತಾರಲ್ಲ ಅಂತ ಚೇಡ್ ಚಪಾತಿ ನನ್ನ ಮಕ್ಕಳಿಗೆ ಒಂದ್ ಹೇಳ್ತೀನಿ ಕೇಳ್ರಿ. ನಿಮ್ ಮನೇಲಿ ನಿಮ್ಗೆ ಅಕ್ಕ ಅಮ್ಮ ತಂಗಿ ಅಂತವ್ರೆಲ್ಲ ಯಾರಾದ್ರೂ ಇದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ನೀನ್ ಹಾಕಿದ್ರೆ ಕಾಮೆಂಟ್ ಒಂದೊಂದು ತೋರಿಸ್ಬಿಟ್ಟು ಈ ತರ ಆ ಕಾಮೆಂಟ್ ಒಂದು ಪೋಸ್ಟ್ ಹಾಕಿದೀನಿ ಒಂದು ಹೆಣ್ಮಕ್ಳ ಬಗ್ಗೆ ಕರೆಕ್ಟ್ ಅಂತ ಆ ಹೆಣ್ಮಕ್ಳನ್ನ ಕೇಳ್ರಿ. ಅದೇ ನಿಮ್ ತಾಯಿನೋ ನಿಮ್ ಅಕ್ಕನೋ ಮತ್ತೆ ನಿಮ್ ತಂಗಿನೋ ಕ್ಯಾಪಿಸ್ ಮಕ್ಕಳು ಚೊಪ್ಪು ತರ ನೋಡಿದ್ದಾರೆ. ಅರ್ಥ ಆಯ್ತಾ? ಇದೇ ಕೊನೆ, ಇದೇ ಲಾಸ್ಟ್. ನೀವು ಏನೇನು ತಿಪ್ಪುರ್ಲಾಗ ಹಾಕಿದ್ರು ಸರಿ 90 ಬೋಟಿ ಗ್ಯಾಂಗ್ ನನ್ನ ಮಕ್ಕಳ, ಟೀಗು ಕಾಸಿಲ್ದಾರ ನನ್ನ ಮಕ್ಕಳ, ನೀವು ಎಷ್ಟೇ ಕಿಡಿಗೇಡಿ ಕೆಲಸ ಮಾಡ್ತಾರೆ ಪೈರೇಸಿ ಮಾಡಿ. ಸಿನಿಮಾ ಹೇಳ್ತಾ ನೋಡ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹುಲಿ ಬಂದಾಯ್ತು, ಭೇಟಿ ಆಡಕ್ಕೆ ಸಿಂಹದ ಮರಿ ಬಂದೈತೆ. ಚಿತ್ರ ಸೂಪರ್ ಡೂಪರ್ ಕನ್ನಡ ಚಿತ್ರರಂಗದಲ್ಲಿ ಅಣ್ಣೋರು ಅಭಿಮಾನಿಗಳು ಅಂತ ಹೇಳಕ್ಕೆ ಅಂತ ನಮ್ ಯುವರಾಜ್ ಕುಮಾರ್ ರಾಜವಂಶಕ್ಕೆ ಅಂತ ಒಂದು ಎಂಟ್ರಿ ಕೊಟ್ಟಿದ್ದಾರೆ. ನೀವೆಷ್ಟೇ ಪೈರೇಸಿ ಮಾಡಿದ್ರು ಇನ್ನೂ ಹೇಳ್ತಾರ ಥಿಯೇಟರ್ಗಳಲ್ಲಿ ಓಡ್ತಾ ಇದೆ, ಸಿನಿಮಾ ಗೆಲ್ಲುತ್ತೆ. ಅದನ್ನ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯಬೇಡಿ. ಅದಕ್ಕೂ ಹೊಟ್ಟೆ ಹೊರ್ಕೊಂಡು ಸಾಯ್ತೀರಾ. ಒಂದ್ ಹೆಣ್ಮಕ್ಳು ಕೊಟ್ಟಿರೋ ಗೌರವ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ತೀರಾ. ನಿಮ್ಗೆಲ್ಲ ಮಾನ ಮರ್ಯಾದೆ ದಿನ ನೈ ಇಷ್ಟ ಹೇಳಕ್ ಇಷ್ಟ ಬರ್ತೀನಿ. ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಂಥ ಕಿಡಿಗೇಡಿಗಳನ್ನ ನೀವೇ ಮಟ್ಟ ಹಾಕಿ. ದರ್ಶನ್ ಅವ್ರ ಜೊತೆ ಇರೋರ ಹತ್ರ ಈಗಾಗಲೇ ನಾನು ಬೆಳಗ್ಗೆಯಿಂದ ಮಾತುಕತೆ ನಡೆಸಿದ್ದೀನಿ, ಸುಮಾರು ಜನದ ಹತ್ರ ಮಾತುಕತೆ ನಡೆಸಿದ್ದೀನಿ. ಅದ್ರ ಬಗ್ಗೆ ಕ್ರಮ ತಗೊಂತೀವಿ. ದರ್ಶನ್ ಅವ್ರಿಗೆ ತಲುಪಿಸಿದೀವಿ ಇದನ್ನ ವಿಷಯ ಅಂತ ಹೇಳಿದಾರೆ. ದರ್ಶನ್ ಅವ್ರು ಏನ್ ಹೇಳ್ತಾರೆ ಆ ವಿಷಯನ ತಿಳ್ಕೊಂಡು ಯಾರು ಕಿಡಿಗೇಡಿ ಮಾಡಿದಾರೆ ಅದನ್ನ ಈ ತರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಹಾಕಿದೀನಿ ಬ್ರದರ್ ಅಂತ ಹಾಕಿದೀವಿ ಅಂತ ಹೇಳಿದ್ದಾರೆ. ದರ್ಶನ್ ಜೊತೆ ಇರೋರು ಅವ್ರ ಹೆಸರು ಬಹಿರಂಗ ಮಾಡೋದ್ ಬೇಡ. ಅವ್ರು ಹೇಳಿರೋದಕ್ಕೆ ನನ್ನ ಹತ್ರ ರೆಕಾರ್ಡ್ ಇದೆ, ಯಾರು ಮಾತಾಡಿದ್ದಾರೆ ಅವ್ರಿಗೂ ಅದು ಮುಂದಿನ ದಿನದಲ್ಲಿ ಬೇಕು ಅಂತಂದ್ರೆ ಆ ರೆಕಾರ್ಡ್ ಬಿಡ್ತೀನಿ. ನಿಜವಾದ ದರ್ಶನ್ ಅಭಿಮಾನಿಗಳು ಜೊತೆಲಿರೋರು ಇಂಥವ್ರನ್ನ ಮಟ್ಟ ಹಾಕಿ ನೀವು ಬರೀ ಗ್ರೂಪ್ಗಳಲ್ಲಿ ದರ್ಶನ್ ಗ್ರೂಪ್ಗಳಲ್ಲಿ ಈ ತರ ಮಾಡಬೇಡ್ರಿ. ದರ್ಶನ್ ಅವ್ರು ಹೇಳಿದಾರೆ ಕೆಟ್ಟ ಕೆಲಸ ಅಂತ ಹೇಳೋದಲ್ಲ, ದರ್ಶನ್ ಅವರೇ ಸ್ಟೇಟ್ಮೆಂಟ್ ಕೊಡೋ ರೀತಿ ಮಾಡಿ. ಆವಾಗ ದರ್ಶನ್ ಅವ್ರಿಗೂ ಹೆಸರು ಉಳಿಯುತ್ತೆ, ಕರ್ನಾಟಕದ ಮಾನ ಉಳಿಯುತ್ತೆ. ಮತ್ತೆ ನಿಜವಾದ ದರ್ಶನ್ ಅಭಿಮಾನಿಗಳು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಕೇಳಕ್ ಇಷ್ಟ ಪಡ್ತೀನಿ. ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಶಿವಣ್ಣ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮ್ಗೆ.